ಕೇರಳದಿಂದ ಇದು ತಂದ್ಕೊಂಡು ಇಲ್ಲಿ ಸ್ಲಜರ್ಗಳನ್ನ ಹಾಕ್ತಾ ಇದ್ದಾರೆ. ಅಂದರೆ ಅಲ್ಲಿಯ ಕಸಗಳನ್ನು ತಂದ್ಕೊಂಡು ಊರಿಗೆ ಹಾಕ್ತಾ ಇದ್ದಾರೆ. ಈಗಾಗಲೇ ಪಾಲಿಕೆಯವರು 10,000 ರೂಪಾಯಿ ಇದು ಹಾಕಿದ್ದಾರೆ. ಅದು ಯಾಕೆ ಬರ್ತಾ ಇದೆ? ಯಾಕಂದರೆ ಈ ಜಿಲ್ಲೆಯಲ್ಲಿ ಹಲವಾರು ಘಟನೆಗಳು ಈ ಥರ ನಡೆದಿದ್ದಾವೆ. ಅಂದರೆ ಆ ಪಕ್ಕದ ರಾಜ್ಯದಿಂದ ಬರ್ತಾ ಇದೆ. ಅದು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಅದನ್ನು ಕರೆದು ಕೇಳಿ ನಮ್ಮ ಕಮಿಷನರ್ ಹತ್ರನೂ ಮತ್ತು ಪೊಲೀಸವರು ಕೇಳೋಣ, ಅದು ಏನಾಗ್ತಾ ಇದೆ, ಯಾರು ತಡ್ತಾ ಇದ್ದಾರೆ, ಅದು ನಾನು ವಿಚಾರಿಸ್ತೀನಿ ಖಂಡಿತ. ಸರ್, ಇನ್ನೊಂದು ಈ ರಾಜಕೀಯದಲ್ಲಿ ಹಲವಾರು ಬೆಳವಣಿಗೆ, ಆದರೆ ಕಾಂಗ್ರೆಸ್ಸಲ್ಲೂ ತುಂಬ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಒಂದು ಕಡೆಯಿಂದ ದಲಿತ ಮುಖ್ಯಮಂತ್ರಿಯ ಒತ್ತಾಯ, ಮತ್ತು ಒಂದು ಸಮ್ಮೇಳನ ನಡೆಸಬೇಕು ಅನ್ನೋದು ಈಗಾಗಲೇ ರಾಜಣ್ಣವರು ಅದ್ರ ಬಗ್ಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆಯಿಂದ ಬೇಡ ಅಂತ ಹೇಳಿದ್ರು ಅದನ್ನು ಒತ್ತಾಯಪೂರ್ವಕವಾಗಿ ಸಮ್ಮೇಳನ ಮಾಡಬೇಕು. ಇಲ್ಲ, ಬೇಡ ಅಂತ ಯಾರು ಹೇಳಿದ್ದಾರೆ? ಯಾರು ಬೇಡ ಅಂತ ಏನು ಹೇಳಿಲ್ಲ. ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದು ಚರ್ಚೆ ಆಗ್ತಾ ಇದೆ ಹೊರತು ಬೇರೆ ಅದನ್ನು ಮಾಡಬೇಡಿ ಬೇಡ ಅಂತ ಏನಿಲ್ಲ. ಅದರ ಹಿಂದೆನೂ ಕೂಡ ನಾವು ದಾವಣಗೆರೆಯಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದ್ದು. ಅದರಿಂದ ಆ ಥರ, ಯಾಕೆಂದರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರ ಮತ್ತು ಬಡವರು ಮತ್ತು ಶೋಷಿತ ಈ ವರ್ಗದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಮ್ಮ ಇತಿಹಾಸನೇ ಅದು. ಅದರಿಂದ ನಮ್ಮಲ್ಲಿ ಭಾಳ ಅತ್ಯಂತ ಪ್ರಬಲ ನಾಯಕರುಗಳು ಕೂಡ ಈ ಒಂದು ಈ ಜನಾಂಗದಲ್ಲಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಮತ್ತು ಭಾಳ ದೊಡ್ಡ ಅವರೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ. ಖಂಡಿತ ಅದು ಯಾವ ರೂಪದಲ್ಲಿ ಆಗಬೇಕು ಅಂತ ಮಾತ್ರ ತೀರ್ಮಾನ ಆಗಬೇಕು, ಅಷ್ಟೇ, ಇನ್ನೇನಿಲ್ಲ. ಒಂದು ದಲಿತ ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಯಾರು. ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಹಿಂದೆನೂ ಕೂಡ ಇತ್ತು. ಯಾಕಂದರೆ ಖರ್ಗೆ ಸಾಹೇಬರು ಅವರು ಸಿ ಎಂ ಆಗುವಂಥ ಒಂದು ಅವಕಾಶ, ಆವಾಗ ನಮ್ಮ ಸರ್ಕಾರ ರಚನೆ ಆಗಿದ್ದಿದ್ರೆ ಖರ್ಗೆ ಸಾಹೇಬರು ಆವಾಗ ಖಂಡಿತ ಆಗುವಂಥದ್ದಿತ್ತು. ಆದರೆ ಆವಾಗ ನಾವು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ. ಆಮೇಲೆ ಪರಮೇಶ್ವರ್ ಸಾಹೇಬರು ಕೂಡ ಒಂದು ಅವಕಾಶ ಇತ್ತು. ಆದರೆ ಅದು ಅವರು ಉಪಮುಖ್ಯಮಂತ್ರಿ ಆದರೂ ಅದು ಅವರು ಚುನಾವಣೆಯಲ್ಲಿ ಅವ್ರು ಗೆಲ್ಲಕ್ಕಾಗಿರಲಿಲ್ಲ. ಈ ಥರ ಬೇರೆ ಬೇರೆ ಕಾರಣಗಳು ಡೆವಲಪ್ಮೆಂಟ್ಸ್ ಆಗಿದೆ. ಆದರೆ ಇವತ್ತು ಹಿಂದುಳಿದ ವರ್ಗ, ಈಗ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಮಾತ್ರ. ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿ ಎಂ ಬಗ್ಗೆ ಆಲೋಚನೆ ಮಾಡ್ಬೋದು. ನಮ್ಮಲ್ಲಿ ವೀರಪ್ಪ ಮೊಯ್ಲಿಯವರಂತವರಾಗಿದ್ದಾರೆ, ನನ್ನ ತಂದೆಯವರಾಗಿದ್ದಾರೆ, ಧರ್ಮಸಿಂಗ್ ಅವರಾಗಿದ್ದಾರೆ, ಬಂಗಾರಪ್ಪನವರಾಗಿದ್ದಾರೆ, ಸಿದ್ದರಾಮಯ್ಯನವರಾಗಿದ್ದಾರೆ. ಸೊ ಎಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಖರ್ಗೆ ಸಾಹೇಬರನ್ನೆಲ್ಲ ಮುಂದೆ ಇಟ್ಕೊಂಡೆಲ್ಲ ಹೋಗಿದ್ದೀವಿ. ಸೊ ನಾವು ಸಾಮಾಜಿಕ ನ್ಯಾಯ ಎಸ್ ಎಂ ಕೃಷ್ಣನೂ ಆಗಿದ್ದಾರೆ, ಬೇರೆ ಸಮಾಜದವರು ಆಗಿದ್ದಾರೆ. ಅಂದರೆ ನಮಗೆಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು. ಸೊ ಎಲ್ರಿಗೂ ಆಸೆ ಇರ್ಬೋದು. ಅಂದರೆ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಮೊನ್ನೆ ಅಷ್ಟೇ ಹೋಗಿ ಹೈಕಮಾಂಡನ್ನು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ನಮ್ಮ ಪಾರ್ಟಿ ಲೀಡರ್ಸ್ನ ಮೀಟ್ ಮಾಡೋದಕ್ಕೆ ಯಾವ ನಿರ್ಬಂಧನೇ ಇಲ್ಲ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಬಟ್ ನೀವು ಅದನ್ನು ಹೇಳಲಿಲ್ಲ. ಅವ್ರು ಹೋದರೆ ಮಾತ್ರ ನೀವು ಹೇಳ್ತೀರ, ನಾವು ಹೋದಾಗ ಹೇಳೋದಿಲ್ಲ. ಈ ಮಂಗಳೂರಿಂದನೇ ಹೋದೆ ನಾನು. ಸೊ ಅದರಿಂದ ಇದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಇದ್ದೇ ಇರ್ತದೆ. ನೋಡಿ, ಪೊಲಿಟಿಕ್ಸ್ ಯಾವತ್ತೂ ಎಲ್ಲ ಥರ ಒಂದು ಸಾಧ್ಯತೆಗಳ ಬಗ್ಗೆ ನಡೆ, ಅದೇ ರಾಜಕಾರಣ. ಈ ಥರದ ಪ್ರಯತ್ನ ಮಾಡೋದು ಅದೆಲ್ಲ ಪೈಪೋಟಿ ಇದ್ದೇ ಇರ್ತದೆ. ಆದರೆ ಆರೋಗ್ಯಕರವಾಗಿರಬೇಕು, ಅಷ್ಟೇ ನಾನು ಹೇಳುವಂಥದ್ದು. ಆರೋಗ್ಯಕರ ಪೈಪೋಟಿ ಇರಲ್ಲ. ಕೆಪಿಸಿಸಿ ಅಧ್ಯಕ್ಷರ ಈಗ ನೀವು BJP ಪೈಪೋಟಿ ನೋಡ್ತಾ ಇದ್ದೀರಲ್ಲ, ಅದು ಅನಾರೋಗ್ಯಕರವಾದಂಥ ಪೈಪೋಟಿ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆಚ್ಚಾಟ, ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳು, ಒಬ್ಬರ ಮೇಲೆ ಒಬ್ಬರು ಪತ್ರಿಕಾಗೋಷ್ಠಿಗಳು ಕರೆದು ಬೈಯುವಂಥದ್ದು, ಅದು ನಾವು ಆ ಕೆಟ್ಟ ಪರಿಸ್ಥಿತಿ ನಾವು ಹೋಗಿಲ್ಲ. ನಮ್ಮಲ್ಲಿ ಕೆಲವರದು ಅವ್ರದ್ದೇ ಆದಂಥ ಪ್ರಯತ್ನಗಳು ಪೊಲಿಟಿಕ್ಸಲ್ಲಿ ಇದ್ದೇ ಇರ್ತದೆ. ಆದರೆ ಅದು ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಕೂಡ ಹೇಳುವಂಥ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಈಗ ಜಾರಕಿಹೊಳಿ ಮತ್ತು ಜಾರಜಾಣ್ ಹೋಗಿದ್ರು. ಆದರೆ ಒಂದು ಕಡೆ ಅಲ್ಲಿ ಹೇಳಿರೋದೇನೆಂದರೆ, ಸರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನ ಈಗ ಅವರು ಇಳಿಲಿಕ್ಕೆ ರೆಡಿ ಇದ್ದಾರೆ, ಆದರೆ CM ಆಗ್ತಾರೆ ಅಂತ, ಅದು ನಡೆಯುತ್ತಾ? ನೋಡಿ, ಇವೆಲ್ಲ ನಾನು ಇದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಇವೆಲ್ಲ ಪಕ್ಷದ ವರಿಷ್ಠರ ಮಟ್ಟದಲ್ಲಿ ಆಗುವಂಥದ್ದು. ಯಾರು ಅಧ್ಯಕ್ಷರಾಗಬೇಕು ಮತ್ತು ಮುಂದೆ ಏನು ತೀರ್ಮಾನಗಳಾಗಬೇಕು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲೂಬಾರ್ದು. ಇವೆಲ್ಲ ನಮ್ಮ ಆಂತರಿಕ ವಿಷಯಗಳು. ಅದು ಮುಂದೆ ತೀರ್ಮಾನಗಳಾದಾಗ ನಿಮ್ಗೆ ಗೊತ್ತಾಗ್ತದೆ. ಬರಲಾ ಕೊಡ್ತೀನಿ. ನೋಡಿ, ಅಶೋಕ್ ಅವ್ರಿಗೆ ಅವರ ಹೇಳಿಕೆಗಳ ಬಗ್ಗೆ ಅದಕ್ಕೆ ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ತಲೆನೂ ಇಲ್ಲ, ಬಾಲನೂ ಇಲ್ಲ. ಸುಮ್ಮನೆ ಅವರು ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲೇ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತದೋ ಗೊತ್ತಿಲ್ಲ. ಅವ್ರನ್ನೇ ಇಳಿಸೋದು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿಂದ. ಸೊ ಅದರಿಂದ ಅವರ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ, ತೂಕವಾಗಿ ಎಲ್ಲೂ ಮಾತಾಡ್ತಾ ಇಲ್ಲ. ಸುಮ್ಮನೆ ಹಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ. ಆವಾಗ ಡಿಸೆಂಬರ್ ಅಂತ ಹೇಳಿದ್ರು, ಈಗ ಈ ಮುಂದಿನ ನವಂಬರ್ ಅಂತ ಹೇಳ್ತಾರೆ. ಏನು ಇವೆಲ್ಲ ಯಾರು ಕೂಡ ಒಪ್ಪುವಂಥ ಮಾತಲ್ಲ. ಮುಂದಿನ ಚುನಾವಣೆ ಆಗಲಿ, ಆವಾಗ ಯಾರು ಬರ್ತಾರೆ ಅಧಿಕಾರಕ್ಕೆ ಬಂದು ಅವಾಗ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು?
ಓಕೆ ಥ್ಯಾಂಕ್ ಯು PFC ಏನು ಓಪನ್ ಆಯ್ತಲ್ಲ. ಅಲ್ಲ ಅಂದ್ರೆ ಈಗ ಅದು ಇದು ಮೊನ್ನೆ ಆಗಿ ಫಂಕ್ಷನ್ ಆಗ್ತಾ ಇತ್ತು ಕ್ಲೋಸ್ ಆಯ್ತು. ನೋಡಿ, ಇದು ಒಂದು ಸರಿಯಾದ ರೀತಿಯಾಗಿ ಏನೇ ಆದರೂ ಕೂಡ ಶಿಷ್ಟಾಚಾರದ ಪ್ರಕಾರ ಸರಿಯಾದ ರೀತಿಯಾಗಿ ಆಗಬೇಕು. ಅದನ್ನು ಬಿಟ್ಬಿಟ್ಟು ಏನೋ ಇದು ಅವರ ಸ್ವಂತ ಮನೆ ಕಾರ್ಯಕ್ರಮ ಥರ ಮಾಡಿದ್ರೆ ಅಲ್ಲ ಬಟ್ ಒಂದು ಸಂಸ್ಥೆ ನಡಿಬೇಕಾದ್ರೆ ಸಂಸ್ಥೆ ನನ್ನ ಇಲಾಖೆನೇ ಅದು. ನನಗೆ ಜಾಸ್ತಿ ಜವಾಬ್ದಾರಿ ಇದೆ. ಅಲ್ಲ ನಿಮ್ಮ ಇಲಾಖೆ ನಡೆಸಬೇಕಾದ್ರೆ ಮತ್ತೆ ಇದಾಗಲ್ವಾ ಅಂತ ಈಗ ಏನೀಗ 2 ದಿವಸಕ್ಕೆ ಅದು ನಡೀತಾ ಇದೆ, ಅದು ನಡೀತದೆ, ಈಗಲೂ ಕೂಡ ನಡೀತದೆ. ಅದ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ನೀವು ಅವ್ರಿಗೆ ಕೇಳಬೇಕು, ನೀವು ಅವ್ರಿಗೆ ಕೇಳಿ. ನಿಮಗೆ ಇದೇನು ನೀವು ಬಿಜೆಪಿ ಅವ್ರಿಗೆ ಕೇಳಿ, ನಿಮ್ ದುಡ್ಡು ಹಾಕ್ಬಿಟ್ಟು ಕಟ್ಟಿದ್ರ ಇದು ನಿಮ್ ಭೂಮಿಯಲ್ಲಿ ಮಾಡಿದ್ದೀರಾ ಕೇಳಿ ಅವ್ರಿಗೆ. ಅಲ್ಲ ಆಫೀಷಿಯಲ್ಸ್ ಮಾಡಿದ ಅವ್ರು ಕೇಳಿ ನೀವು. ಅಲ್ಲ ಆಫೀಷಿಯಲ್ಸ್ ಮಾಡಿದ ಎಡವಟ್ಟಿಗೆ ಅಫೀಷಿಯಲ್ಸ್ನ ನಾವು ಬ್ಲೇಮ್ ಮಾಡೋಣ, ಅದೊಂದು ಕಡೆ ಅವ್ರದ್ದು ತಪ್ಪಿದೆ. ಅದು ಇವ್ರಿಗೆ ಅಷ್ಟು ಗೊತ್ತಿಲ್ವ ಇವ್ರಿಗೆ ಯಾರನ್ನ ಕರಿಬೇಕು, ಹೇಗೆ ಮಾಡ್ಬೇಕು ಕಾರ್ಯಕ್ರಮ ಅಂತ. ಈಗ ನಾನು ಬಂದ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದವ್ಯಾಸ ಕ್ರಮ ಕ್ಷೇತ್ರದಲ್ಲಿ? ಆಮೇಲೆ ನಾಳೆ ಅಸೆಂಬ್ಲಿಯಲ್ಲಿ ಅವರು ರೇಸ್ ಮಾಡ್ತಾರೆ, ನೋಡಿ ನಾವು ಶಿಷ್ಟಾಚಾರ ಎಲ್ಲ ನೋಡಿ ಬಂದೆಲ್ಲ ಇಲ್ಲ. ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತದೆ. ಇವೆಲ್ಲ ಸುಮ್ಮನೆ ಈ ಥರ ನೋಡಿ, ಈ ಥರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ, ಅದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು. ಅದು ಮಾಡಬಾರ್ದಾಗಿತ್ತು. ಅವರು ಕನಿಷ್ಠ ಅವರೊಂದು ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ಅಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲದೆ ಹೋದರೆ ಇದೇನು ಅವ್ರ ಆಸ್ತಿನಾ? ಅವ್ರೇನು ಪಾಳೆಗಾರ ಇಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.